ರೀತಿಯಲ್ಲಿ ಸರ್ಕಾರದಲ್ಲಿ ಒಂದು ಮನವಿ ಏನಪ್ಪಾ ಅಂದ್ರೆ ಈ ಏನು ಒಳ ಮೀಸಲಾತಿ ಅನ್ನೋದೇ ಒಂದು ಅವೈಜ್ಞಾನಿಕ. ಯಾಕೆಂದ್ರೆ ಒಳ ಮೀಸಲಾತಿ ಕಲ್ಪಿಸೋದಾದ್ರೆ ಸ್ಪರ್ಶ ಮತ್ತು ಅಸ್ಪರ್ಶ ಎರಡು ಗುಂಪುಗಳನ್ನ ಮಾಡ್ಲಿ. ಈಗ ಬಲಗೈ ಮತ್ತು ಎಡಗೈ ನಾವು ಇಬ್ರು ಕೂಡ ಸಹೋದರರು, ಒಂದೇ ಸಮಸ್ಯೆಗೆ ಒಳಗಾದವರು, ಅದರಲ್ಲೂ ಅಸ್ಪೃಶ್ಯರಾಗಿರೋದ್ರಿಂದ ನಮ್ಗೆ ಎ ಗುಂಪನ್ನ ಪರಿಗಣಿಸ್ಲಿ, ಏನು ಅಸ್ಪೃಶ್ಯರು ಅಲ್ಲದವರು ಏನಿದ್ದಾರೆ ಆ ಗುಂಪು ಏನಿದೆ 101 ಜಾತಿಗಳಲ್ಲಿ ಅದನ್ನ ಬಿ ಗುಂಪಾಗಿ ಪರಿಗಣಿಸ್ಲಿ, ಅದರಲ್ಲಿ ಮೀಸಲಾತಿಯನ್ನು ಒಳಪಡಿಸೋದು. ನಮ್ಮಲ್ಲೇ ಏನು ಅಸ್ಪೃಶ್ಯ ಜಾತಿಗಳೇನಿದೆಯೋ ಅದನ್ನೇ ಎ ಮತ್ತು ಬಿ ಅಂತ ವಿಂಗಡಿಸಿ ನಮ್ಮಲ್ಲೇ ಕಿತ್ತಾಡುವಂತ ಪರಿಸ್ಥಿತಿಯನ್ನ ಈ ನಾಗಮೋಹನ್ ದಾಸ್ ವರದಿ ಏನಿದೆಯೋ ಮಾಡಿದ್ಯೋ ಆ ಮೋಹನ್ ದಾಸ್ ವರದಿಯನ್ನೇ ಸಾರಾಸಗಟ್ಟಾಗಿ ಪುರಸ್ಕಾರ ಮಾಡಬೇಕು ಅಂತ ಹೇಳಿ ಈ ಮೂಲಕವಾಗಿ ನಾವು ಮನವಿ ಮಾಡ್ತೀವಿ. ಒಟ್ಟಾರೆ ಸರ್ಕಾರದಲ್ಲೇ ಇದು ವಿಫಲ ಆಗಿದೆ. ಏನು ಸರ್ಕಾರ ಏನು ತೀರ್ಮಾನ ತಗೊಂಡಿದೆಯೋ, ಏನು DPR ನಲ್ಲಿ ಆಗ್ಬೇಕಾಗಿತ್ತು ಸರಿಯಾದ ರೀತಿಯಲ್ಲಿ ಆದೇಶ, ಅದು ಸರಿಯಾದ ರೀತಿಯಲ್ಲಿ ಆಗಿಲ್ಲ. ಏನು 5-5 ಅಲ್ಲ 6-6+5 ಅಂತ ಏನ್ ಮಾಡಿದ್ರು ಆ ಪ್ರಕಾರ ಮಾಡೋದಾದ್ರೆ 12 ಎ ಗುಂಪಿಗೆ ಸೇರಿಸ್ಲಿ, ಇನ್ನು ಉಳಿದನ್ನ ಏನು ಅಸ್ಪೃಶ್ಯರಲ್ಲದಂತ ಜಾತಿಗಳೇನಿದೆಯೋ ಸ್ಪರ್ಶರಿದ್ದಾರೋ ಅವರಿಗೆ ಒಂದು ಬಿ ಗುಂಪಿಗೆ ಸೇರಿಸಿ 2 ಗುಂಪುಗಳನ್ನಾಗೆ ಮಾಡಬೇಕಾದ್ರೆ ಮೀಸಲಾತಿ ಕೊಡ್ಲಿ. ಆದ್ರೆ A, B, C, D ಅಂತ ನಮ್ಮ ಸ್ವಾಮೀಜಿಯವರು ಏನು ಹೇಳಿದ್ರು ಈ ಸಮಾವೇಶದಲ್ಲಿ ಆ ಪ್ರಕಾರವಾಗಿ ಆಗೋದು ಬೇಡ. ನಾವು ಒಟ್ಟಾಗಿರೋದಕ್ಕೆ ಬಯಸ್ತೀವಿ. ನಮ್ಮಿಬ್ಬರ ಸಮಸ್ಯೆಗಳು ಒಂದು, ಎಡಗೈ ಬಲಗೈ, ಬರೀ ಒಂದೇ ಕೈನಲ್ಲಿ ಯಾವ ಕೆಲಸ ಮಾಡೋಕ್ಕಾಗೋದಿಲ್ಲ. ನಮಗೆ ಬಲಗೈಯೂ ಬೇಕು ಮತ್ತು ಎಡಗೈಯೂ ಬೇಕು. ಈ ದೇಹದ 2 ಅಂಗಗಳು ನಾವಿಬ್ರು ಕೂಡ 2 ಕಣ್ಣುಗಳಿದ್ದಾಗೆ ಒಂದು ಕಣ್ಣನ್ನ ಕಳ್ಕೊಂಡು ನಾವು ವ್ಯತ್ಯೆ ಪಡೋಕ್ಕಿಂತ ನಾವು ಒಟ್ಟಾಗಿರೋದಕ್ಕೆ ಹೆಚ್ಚಾಗಿ ಬಯಸ್ತೀವಿ. ಇಲ್ಲ, ಸಿದ್ದರಾಮಯ್ಯನವರು ಶೋಷಿತ ಜಾತಿಗಳ ಪರವಾಗೇ ಇದ್ದಾರೆ, ಈಗಲೂ ಇದ್ದಾರೆ, ಮುಂದೆನೂ ಇರ್ತಾರೆ. ಯಾಕೆಂದ್ರೆ ಅವರು ಸಿದ್ದರಾಮಯ್ಯನವ್ರ ಬಗ್ಗೆ ನಮ್ಗೇನು ಅನುಮಾನಗಳಿಲ್ಲ, ಆ ಸರ್ಕಾರದ ಬಗ್ಗೆನೂ ಕೂಡ ಅನುಮಾನಗಳಿಲ್ಲ. ಇಲ್ಲಿ ಮನೆಯಾಗಿರುವ ತಂತ್ರಗಾರಿಕೆ ಹೆಚ್ಚು ಮೇಲಾಗಿರೋದ್ರಿಂದ ಈ ಒಳ ಮೀಸಲಾತಿಯ ಒಂದು ವಿಷಯ ಜಟಿಲವಾಗಿದೆ. ಒಳ ಮೀಸಲಾತಿ ಅನ್ನೋದು ಒಂದು ಅವೈಜ್ಞಾನಿಕ. ಹಾಗಾಗಿ ಸ್ಪರ್ಶ ಜಾತಿಗಳನ್ನ ಪ್ರತ್ಯೇಕವಾಗಿ ಬಿ ಗುಂಪಲ್ಲಿಡ್ಲಿ, ಅಸ್ಪೃಶ್ಯ ಜಾತಿಗಳನ್ನ ಎ ಗುಂಪಿನಲ್ಲಿಡ್ಲಿ ಅನ್ನೋದು ನಮ್ಮ ಅತ್ಯಂತ ಪ್ರಬಲವಾದಂತಹ ಒಂದು ಬೇಡಿಕೆ ಆಗಿದೆ. ಹಾಗಾಗಿ ಸರ್ಕಾರ ಇದನ್ನ ಪರಿಗಣಿಸಿ 27ನೇ ತಾರೀಕು ಬರ್ತಕ್ಕಂಥ ಕ್ಯಾಬಿನೆಟ್ ವಿಶೇಷ ಮೀಟಿಂಗ್ ನಲ್ಲಿ ಸ್ಪಷ್ಟವಾದಂತಹ ತೀರ್ಮಾನ ತಗೋಬೇಕು. ಅದ್ರ ಬಗ್ಗೆ ಸುತ್ತೋಲೆಯನ್ನ ಹೊರಡಿಸಬೇಕು. ಈ ಇಬ್ಬರು ಕಿತ್ತಾಡ್ತಾ ಇರ್ತಕ್ಕಂಥ ಈ ಸನ್ನಿವೇಶಗಳನ್ನ ಖಂಡಿತವಾಗಿ ಕೂಡ ರಾಜಕೀಯಗೊಳಿಸಬಾರ್ದು ಅಂತೇಳಿ ನಾನು ಈ ಮೂಲಕವಾಗಿ ಮನವಿ ಮಾಡ್ತೀನಿ.